ಅಮ್ಮ ಉಸಿರು ನಿಂತುಬಿಟ್ಟಿದೆ. ಎಂತ ಎಂಟ್ರಿ ಟ್ರಿಪಲ್ ಆಕ್ಟಿಂಗ್ ಮಾಡಿದ್ದೆ ನೀನು. ಹಳೆ ಪಿಕ್ಚರ್ಗಳು ಹಳೆ ವಿಡಿಯೋಗಳನ್ನ ನೋಡಿ ರಿಯಾಕ್ಟ್ ಮಾಡ್ಬೇಕು ಅಂತ ಕೂತಿದೀವಿ. ವಾಕ್ ನೋಡಲೇ. ಇದಕ್ಕೆ ಮ್ಯೂಸಿಕ್ ಪ್ರೊಡ್ಯೂಸ್ ನಾನೇ ಮಾಡಿದ್ ಮ್ಯೂಸಿಕ್. 160 ವ್ಯೂಸ್, 200 ವ್ಯೂಸ್, 300 ವ್ಯೂಸ್. Okay, let's go. What is the farm? Hi, so welcome back to my new vlog, guys. ಇವತ್ತಿನ ವ್ಲಾಗ್ ಅಲ್ಲಿ ನಾವು ನಮ್ಮ ಹಳೆ ಪಿಕ್ಚರ್ಗಳು ಹಳೆ ವಿಡಿಯೋಗಳನ್ನ ನೋಡಿ ರಿಯಾಕ್ಟ್ ಮಾಡಬೇಕು ಅಂತ ಕೂತಿದ್ದೀವಿ. ತುಂಬಾ ದಿನ ಇದು ಮಾಡಬೇಕು ಅನ್ಕೊಂಡಿದ್ವಿ, ಟೈಮ್ ಸಿಕ್ಕಿರಲಿಲ್ಲ. ಫೈನಲ್ ಇವತ್ತು ಟೈಮ್ ಮಾಡ್ಕೊಂಡು ಎಲ್ಲರನ್ನೂ ಒಂದ್ ಕಡೆ ಕೂರಿಸಿ ಈ ವಿಡಿಯೋಗೆ ಪ್ರಿಪೇರ್ ಆಗಿದ್ದೀವಿ. ನೋಡೋಣ. ಸೊ ನಂದು, ನಮ್ಮ ಅಪ್ಪದು, ನಮ್ಮ ಅಮ್ಮದು ಹಳೆ ಫೋಟೋಸ್, ನಮ್ಮ ಅಕ್ಕದು, ತುಂಬ್ದು ಇದೆ, ಸಂಜಯ್ದು ಇದೆ, ಸೊ ಎಲ್ರದ್ದು ಇದೆ. ಯಾರ್ಯಾರ್ದು ಹೆಂಗಿದೆ ನೋಡೋಣ ಹಳೆ ಫೋಟೋಗಳು. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಪಿಕ್ಚರ್ ಬಂದು ಇವ್ರದೇ ರೋಸ್ಟ್ ಇವತ್ತು. ಫಸ್ಟ್ ಪಿಕ್ಚರ್ ಬಂದು ಮೇನ್ ಲೀಡ್ ಇದೆ. ದೇವ್ರೆ, ಏನ್ ಸಂಚಾರಿ ಸಾಂಗ್ ನೋಡು. ಸಾಯಿಲ್ ಅದು ನಾನಲ್ಲ. ನನ್ಗೆ ಹೇಳ್ತವ್ರು ಸಾಯಿಲ್ ಅದು. ಅವನಲ್ಲಿ ನೋಡಿ ಅವ್ರ ಅಯ್ಯೋ ದೇವ್ರೆ, ಇದು ನನ್ಗೆ ಹಿಡಿತಿಲ್ಲ. ನಾನೊಬ್ಬ ಅಸಹ್ಯವಾಗಿ ಇಲ್ಲ, ನೀನು ಅಸಹ್ಯವಾಗಿ ಇದ್ದಿದ್ದು. ಸಾಯಿಲ್. ನೆಕ್ಸ್ಟ್ ಮೂವ್ ಆನ್ ಕಿಂಗ್. ಶಿ ಡೋಂಟ್ ಡಿಸರ್ವ್ ಯುವರ್ ಲವ್. ದಾಡಿ ಬಂದಿಲ್ಲ, ಮೀಸೆ ಯಾವಾಗ ಚಿಗುರಿದೆ. ಯಾವ ಏಜ್ ಆದ್ರೂ ಅಲ್ಲ, ಅವಾಗ ಯಾವ ಹುಡುಗಿನೋ ಇದು ನೆನ್ಪಿದ್ಯಾ? ಅವನೇ ಇನ್ನೊಂದು ಪಾಯಿಂಟ್ ಅನ್ಕೊಂಡಿರ್ತಾರ ಅವ್ರು. ಅಲ್ಲ, ನೆನ್ಪಿದ್ಯಾ ಯಾವ ಹುಡುಗಿಗೆ ಇದು ಬರ್ದಿದ್ದು ಅಂತ? ಓಹೋ ನೋಡಿ, ಎಷ್ಟು ಸಣ್ಣ ಇದ್ದ ನೋಡಿ, ಎಷ್ಟು ಸಣ್ಣ ಇದ್ದ. 2022 ಅಲ್ಲಿ ತಿನ್ನಕ್ ಸ್ಟಾರ್ಟ್, 2019 ಇಂದ ತಿನ್ನಕ್ ಸ್ಟಾರ್ಟ್ ಮಾಡ್ದವನು ಇಲ್ಲಿವರೆಗೂ ತಿಂದು ಹಿಂಗಾಗವನೆ. ಇಲ್ಲಿ ನೋಡಿ, ಸ್ಯಾಟರ್ಡೆ ಹೋಗ್ಬಿಟ್ಟು ಯಾವ್ದೋ ಮರದ ಕೆಳಗ್ ಕೂತವನೆ. ಜೆಪಿ ಪಾರ್ಕ್ ಅಲ್ಲ, ಅದು ಜೆಪಿ ಪಾರ್ಕ್ ಅಲ್ಲ, ಇದು ಯಾವ್ದೋ ಊರು. ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋಗಿರೋದು ಇನ್ನು ಅನ್ಸುತ್ತೆ. ಮೈ ರಿಯಲ್ ಹೀರೋ. ಅಕ್ಕನ ಮೇಲೆ ಕೂರಿಸ್ಬಿಡೋದಲ್ವೇನೋ ಟ್ಯಾಂಕ್ ಮೇಲೆ. ಹೀರೋ ಅವ್ನ್ ಹಾಕಿದ ಅವನೇ ಅಲ್ಲ, ನೀನ್ ಹಾಕಿದ ನೀನೇ ಓದು. ಯಾವ ಸಾಂಗು ಅದು? ಇದಕ್ಕೆ ಅವ್ನಿಗೆ ಎಷ್ಟು ಫೋರ್ಸ್ ಮಾಡ್ತಿದ್ದೆ ಗೊತ್ತಾ, ಬಾರೋ ಅಂತ. ಏನೋ ಪ್ಯಾಂಟ್ ಅದು ಪ್ಲಾಸ್ಟಿಕ್. ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ವಾಕ್ ನೋಡಲೇ. ವಾಕ್ ಮತ್ತೆ ನೋಡೋಣ. ಕಿಕ್ ಮಾಡಿಲ್ವಾ? ವಾಕ್ ನೋಡಲೇ. ನೀನ್ ಈಗಲೂ ಹಿಂಗ್ ಮಾಡಕ್ಕಾಗಲ್ಲ ಕಣೋ. ನಮ್ ಕಾಲ್ಗಳು ನೋಡಿ ನಮ್ ಕಾಲ್ಗಳು ನೋಡೋ, ಲೆಗ್ ಪೀಸ್ಗಳು ಲೇ. ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಇದ್ಯಾವ್ದೋ ಇದೆ. ಟ್ರೈಪಾಡ್ ಅಲ್ಲಿ ಶೂಟ್ ಮಾಡ್ತಿರೋದು ನೋಡು. ಇದೇನಿದು ಅಲ್ಲೋ ಬರ್ತಾ ನೋಡು. ಅವನ ಸಾಯಿಸಿರೋದು ಎದ್ದು ಬಂದಿದ್ದಾನೆ ಅಂತ. ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗ್ ಗೊತ್ತು. ಅಣ್ಣ ಕ್ಯಾಮ್ರಾ ತೋರಿಸಿರೋದು ನೋಡು. ನಮ್ಮ ಅಪ್ಪದ ಕ್ಯಾಮ್ರಾ ಇದು ಗೈಸ್. ಸೊ ಇವನು ಅವಾಗ ಡೇಟ್ ಮಾಡ್ಬೇಕಾರೆ ಹೆಂಗಿತ್ತು ನಿನ್ಗೆ ಅವಾಗೆಲ್ಲ? ಹೆಂಗ್ ಲವ್ ಸ್ಟೋರಿ ಹೇಳಿ ನಿಂದ ಅವಾಗ? ಯಾವ್ದಾದ್ರು ಸ್ಕೂಲ್ ಯಾವ್ದೋ ಒಂದ್ ಹೇಳೋ, ಇಷ್ಟೊಂದು ಇದೆಯಲ್ಲ. ಅವಾಗಿದ್ದ ಇವಾಗ ಮನೆ ಹೇಳಲ್ವಾ? ಆ ಹೆಸರು ಹೇಳ್ಬೇಡ ಕಣೋ. ನಾವ್ ಇಲ್ಲೇ ಕೇಳಿಸ್ಕೊಬೇಡ. ಅಲ್ಲ ಹೇಳು, ಹಳೆ ಲವ್ ಸ್ಟೋರಿ ನಿಂದು ತುಂಬಾ ಇದೆ ಗೈಸ್. ಅವಾಗ ಲವ್ ಸ್ಟೋರಿನೇ ಬೇರೆ ಇತ್ತು. ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಲವ್ ಲೆಟರ್ಗಳಿತ್ತು. ಆಮೇಲೆ ಇವ್ರ ಕಾಲದಲ್ಲಿ, ನಮ್ ಕಾಲದಲ್ಲಿ ಫೇಸ್ಬುಕ್ ಒಂದಷ್ಟು ಆಪ್ ಗಳು ಬಂದಿತ್ತು. ಇವ್ರ ಕಾಲದಲ್ಲಿ ಹೆಂಗಿತ್ತಪ್ಪ, ನಿಮ್ ಕಾಲದವನೇ ಇವನು. ಸೊ ಈಗ ಇನ್ನೊಂದು ಕ್ರೇಜಿ ಡೇಟಿಂಗ್ ಆಪ್ ಬಂದಿದೆ, ವಿಚ್ ಇಸ್ ಸ್ಮೂಸ್ ಅಂತ. ಸೊ ವಿಚ್ ಇಸ್ ಅ ಮೀಮ್ ಬೇಸ್ಡ್ ಆಪ್. ನಿಮ್ಗೇನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಮೀಮ್ಸ್ ನೋಡೋ ಅಭ್ಯಾಸ ಇದ್ರೆ ಈ ಆ್ಯಪ್ ನಿಮ್ಮ ಮೀಮ್ ಹ್ಯೂಮರ್ ಮೇಲೆ ಡಿಸೈಡ್ ಮಾಡಿ, ಅಂದ್ರೆ ಅದಕ್ಕೆ ಮ್ಯಾಚ್ ಆಗುವಂತ ಒಂದು ಪಾರ್ಟ್ನರ್ನ ಹುಡ್ಕಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೀಮ್ ಟೇಸ್ಟ್ ನೋಡಿ ಒಂದು ಪರ್ಫೆಕ್ಟ್ ಮ್ಯಾಚ್ನ ಸೆಟ್ ಮಾಡುತ್ತೆ.
ತುಂಬಾ ಸಿಂಪಲ್ ಇದೆ, ಕಾಂಪ್ಲಿಕೇಟೆಡ್ ಇಲ್ಲ. ನಿಮ್ಗೆ ತುಂಬಾ ಇಷ್ಟ ಆಗಿದ್ ಮೀಮ್ನ ಅಂದ್ರೆ ಫನ್ನಿ ಅನ್ಸಿದ್ ಮೀಮ್ನ ರೈಟ್ ಸ್ವೈಪ್ ಮಾಡಿ, ಇಷ್ಟ ಆಗದಿರೋ ಮೀಮ್ನ ಲೆಫ್ಟ್ ಸ್ವೈಪ್ ಮಾಡಿ. ನೀವು ಲೈಕ್ ಮಾಡಿರೋ ಮೀಮ್ಸ್ ಬೇಸ್ಡ್ ಮೇಲೆ ಒಂದು ಒಳ್ಳೆ ಪ್ರೊಫೈಲ್ನ ರೆಕಮೆಂಡ್ ಮಾಡುತ್ತೆ. ನಿಮಗೆ ಆ ಪ್ರೊಫೈಲ್ ಇಷ್ಟ ಆದರೆ ಸ್ಮೂಸ್ ಮಾಡಿ, ಇಲ್ಲ ಅಂದರೆ ಸ್ನೂಸ್ ಮಾಡಿ. ಅವ್ರು ಸ್ಮೂಸ್ ಬ್ಯಾಕ್ ಮಾಡಿದ್ರೆ ಇಟ್ಸ್ ಅ ಮ್ಯಾಚ್. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಬನ್ನಿ ಈಗ ನೆಕ್ಸ್ಟ್ ಪಿಕ್ಚರ್ ನೋಡೋಣ. ಥ್ಯಾಂಕ್ ಯು. ನಾನು ನೋಡೋದು ರೈಟ್ ಸ್ವೈಪೇ ಮಾಡೋದು. ಗೈಸ್ ನೆಕ್ಸ್ಟ್ ಪಿಕ್ಚರ್ ಟುಮ್ ಲಿಟ್ ಮಗ ಮೇ 19, 2018 ಅಲ್ಲಿ. ಇದು ಹಳೆ ಮನೆ ಇದು. ನನ್ನ ಸೈಕಲ್ ಗೈಸ್ ಯಾರೋ ಕದ್ಬಿಟ್ಟಿದ್ರು. ನಾವ್ ಇದ್ದಿದ್ ಏರಿಯಾ ಅವಾಗ ಹಂಗಿತ್ತು. ಲಾಕ್ ಹಾಕಿದ್ರು, ಗೇಟ್ ಓಪನ್ ಮಾಡಿ ಕದ್ಬಿಟ್ಟಿದ್ರು. ನಮ್ ಮನೆಗೆ ಕಳ್ಳ ನುಗ್ಗಿದ್ರಲ್ಲ ಆ ಏರಿಯಾಲಿ. ನಮ್ಮ ಅಪ್ಪ ಏನ್ ಮಾಡಿದ್ರು ಇದು ಹೇಳಿದಿನ ಗೊತ್ತಿಲ್ಲ. ಮುಂಚೆ ಸೆಕೆಗಾಲ, ಇದೇ ತರ ಫುಲ್ ಸೆಕೆಗಾಲ, ನಾವೆಲ್ಲ ಹಾಳಲ್ಲಿ ಮಲ್ತಿದ್ವಿ. ನಾನು ನಮ್ಮ ಅಕ್ಕ ನನ್ನ ತಮ್ಮ ಹಾಲ್ ಲೈನಿಗೆ ಮಲಗಿದ್ದೀವಿ. ನಮ್ಮ ಅಮ್ಮ ಒಳಗೆ ರೂಮಲ್ಲಿ ಮಲಗಿದ್ದಾರೆ. ಒಂದೇ ರೂಮ್ ಇದ್ದಿದ್ದು ಅವಾಗ. ಮೇಲ್ಗಡೆ ನಮ್ಮ ಅಪ್ಪ ಡೋರ್ ಓಪನ್ ಇಟ್ಬಿಟ್ಟು ನಮಗೆಲ್ಲ ಗಾಳಿ ಆಡ್ಲಿ ಅಂದ್ಬಿಟ್ಟು ಡೋರ್ ಓಪನ್ ಇಟ್ಬಿಟ್ಟು ಮೇಲೆ ಹೋಗಿ ಟೆರೆಸ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ ಕಂಬ್ಳಿ ಎತ್ಕೊಂಡು. ನೈಟ್ ಶಿಫ್ಟ್, ನಾನು ಸಾಯಿಲ್ ಇಬ್ಬರೇ ಮಲಗಿದ್ವಿ. ಅವರು ಕಳ್ಳ ಬಂದು ನಮ್ಮ ಅಪ್ಪ ಹೋಗಿರೋದು ನೋಡಿದಾನೆ. ನಮ್ಮ ಅಪ್ಪ ವಾಪಸ್ ಬಂದೇ ಇಲ್ಲ, ಅಲ್ಲೇ ಮಲಗಿರೋದು ನೋಡ್ಬಿಟ್ಟು ಮೇಲೆ ಬಂದು ಕೆಳಗಡೆ ಗೇಟ್ನ ಲಾಕ್ ಮಾಡಿ, ಕರೆಂಟ್ ಹೋಗಿತ್ತು. ಮೇಲೆ ಬಂದು ನನ್ನ ಕತ್ತತ್ರ ಹಿಂಗೇನೋ ನೋಡ್ತಿರಂತೆ, ಚೈನ್ ಇದೆಯಾ ಅಂತ. 3 ಫೋನ್ ಎತ್ಕೊಂಡು ಹೋಗ್ಬಿಟ್ಟಿದ್ರು. ನಂದು ಮತ್ತೆ ನಮ್ಮ ಅಮ್ಮದು, ನಮ್ಮ ಅಪ್ಪದು. ಸಾಯಿಲ್ ಹತ್ರ ಫೋನ್ ಇರ್ಲಿಲ್ಲ. ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ ನನಗೆ. ಆಗ್ಲೂ ಸ್ಟಾರ್ಟ್ ಆಡ್ತಿದ್ದ ಅವನು. ಸೊ ಈ 3 ಫೋನ್ನ ಎತ್ಕೊಂಡು ಜೇಬ್ಗೆ ಇಟ್ಕೊಂಡು ನನ್ನ ಕತ್ತತ್ರ ಬಂದು ಹಿಂಗೇನಿದೆ ಚೈನ್ ಅಂತ ನೋಡ್ತಿದ್ದಾರೆ. ನಮ್ಮ ಅವಾಗ್ಲೇನೋ ಎದ್ಬಿಟ್ಟು ಅಂದ್ರೆ ನಾನು ಕಂಡ್ಬಿಡ್ತೀನಿ. ನನ್ನ ಮುಂದೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಕಳ ಅಂದ್ರು. ಏರಿಯಾ ಅಂದ್ರೆ ನಮ್ ಬಿಲ್ಡಿಂಗ್ ನಮ್ಮ ಉಸಿರು ನಿಂತ್ಬಿಟ್ಟಿದೆ. ಆಮೇಲೆ ನಾನು ಕಂಡ್ಬಿಟ್ಟೆ ಓಡೋದ. ಅಷ್ಟರಲ್ಲಿ ಟುಮ್ ಒಂದ್ ಕಡ್ಡಿ ಎತ್ಕೊಂಬರೆ ಬಂದವ್ ನನ್ಗೆ ಹೊಡಿಯೋಕೆ. ಅವನು ಗೇಟ್ ಅಲ್ಲಿ ಹಾಕಿ ಪ್ರಿಪೇರ್ಡ್ ಆಗಿ, ಅಂದ್ರೆ ಕೆಳಗೆ ಓಡೋದ್ರೆ ಗೇಟ್ ಲಾಕ್ ಆಗಿತ್ತು. ಅವ್ನು ಜಂಪ್ ಹೊಡೆದು ಓಡೋಗ್ಬಿಟ್ಟ. ನೋಡಿ ಗೈಸ್ ಹೆಂಗಿದೀನಿ. ನಮ್ಮ ಅಮ್ಮ ನೋಡಿ ಗೈಸ್, ಚೈನ್ ನೋಡಿ, ಯಾವ್ದೋ 500 ರೂಪಾಯಿಗೆ ತಂದಿರೋ ಚೈನ್ ಇದು. ಇವನೇನ್ ಬರೀ ಡಿಪ್ರೆಷನ್ ಅಲ್ಲಿ ಅವನಲ್ಲ, ಎಲ್ಲಾ ಕಡೆ ಆ ಕಡೆ ತಿರ್ಕೊಳ್ಳೋದು, ಈ ಕಡೆ ತಿರ್ಕೊಳ್ಳೋದು. ಟೋಪಿ ನಂದಿ ಸೂಸೈಡ್ ಪಾಯಿಂಟ್ ಹಂಪಿ. ನೋಡಿ ಗೈಸ್, ಆಪಲ್ ಫೋನ್ ಸಂಜಯ್ ಇದು ಫೋನು. ಇದು ನಮ್ ದೊಡ್ಡಮ್ಮದು ಫೆಬ್ 27, 2019. ಬಟ್ ಇವನು ಎಲ್ಲ ಡೇಟ್ ಗಳು ಹಾಕೊಂಡವನು, ಯಾವಾಗ ಫೋಟೋ ಹಿಡ್ದವನು ಅದೆಲ್ಲ. ಅಲ್ಲ, ಅದು ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ರು ಅವರು, ಆಪಲ್ ಐಡಿ. ಆ ಫೋನ್ ಇಟ್ಕೊಂಡು ಆಪಲ್ ಐಡಿ ಮರ್ತೋಗಿದ್ರು. ಒಂದು ಫೋನ್ ಕೊಟ್ಬಿಟ್ಟಿದ್ರು 6S ಇದೆಯಲ್ಲ ಇದು. ಅದನ್ನ ಎತ್ಕೊಂಡು ನಾನು ಎಲ್ಲ ಓಡಾಡಿದ್ದೀನಿ ಗೊತ್ತಾ. ಅವಾಗ ಅದು ರೆಡಿ ಆಗ್ಬಿಟ್ರೆ ಒಂದು ವಿಡಿಯೋ ಮಾಡ್ಬೋದಲ್ಲ. ರೆಡಿ ಆಗ್ಬಿಟ್ರೆ ಯಾವ್ದಾವ್ದೋ ಮಾರ್ಕೆಟ್ಗೆಲ್ಲ ಹೋಗಿ ತೋರಿಸಿದೆ. ಅವ್ರು ಆಗಲ್ಲ. ನೆಕ್ಸ್ಟ್ ಪಿಕ್ಚರ್. ಅಯ್ಯೋ ಇವನ್ ಫೋಟೋ. ಸಾಯಿಲ್ ಟೆಲ್ ಮಿ ಐ ಕಾಂಟ್, ದಟ್ಸ್ ವೈ ಐ ವಿಲ್ ಸ್ಟೇ ಸ್ಟ್ರಾಂಗ್. ಸಾಂಗ್ ನೋಡು, ಪಕ್ಕ ಪಾಪಿ. ಟೆಲ್ ಮಿ ಐ ಕಾಂಟ್ ಅಂಡ್ ದಟ್ಸ್ ವೈ ಐ ವಿಲ್ ಸ್ಟೇ ಸ್ಟ್ರಾಂಗ್. ಸಾಂಗ್ ಪಕ್ಕ ಪಾಪಿ ನಾನು. ಯಾವ್ದೋ ನನ್ ಬರ್ಡೇಗೆ ಇದು ಯಾವ್ದೋ ಫೋಟೋ. ನನ್ನ ಬರ್ಡೇಗೆ ಇವನು ಕ್ರೀಮ್ ಹಚ್ಚಿ ಕೂರ್ಸಿದ್ವಿ. ನಾವೆಲ್ಲ ಒಂದು ಮನೆ ಶಿಫ್ಟ್ ಆದ್ವಿ. ಅದು 3 BHK ಇತ್ತು. ಅವಾಗ ನಾನು ಟಿಕ್ಟಾಕ್ ಅವಾಗಲೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಯಾವ್ದೋ ಒಂದು ಸ್ಟೋರೇಜ್ ರೂಮ್ ಇತ್ತು. ಅದನ್ನ ನನಗೂ ನನ್ನ ತಮ್ಮಂಗೆ ಒಂದು ರೂಮ್, ಬೆಡ್ರೂಮ್ ಅಂತ ಹೇಳಿ ಕೊಟ್ಬಿಟ್ಟಿದ್ರು. ಎಂತ ಕೋಣೆ ಅಂದ್ರೆ ಅದು. ಅಲ್ಲಿ ಗಾಳಿನೂ ಬರಲ್ಲ, ಇವನ್ ಬಿಡೋ ಬಾಂಬ್ಗಳು ಆಚೆನೂ ಹೋಗಲ್ಲ. ಓಹೋ ನೋಡ್ರಪ್ಪ, ಮಾಲ್ ನ್ಯೂಟ್ರಿಷನ್ ನೋಡ್ರು. ಚೈನ್ಗಳು ನೋಡ್ರು. ಚೈನ್ ಹೆಂಗ್ ಗೊತ್ತಾ, ನಮ್ಮದ್ ಪರ್ಸ್ ಇತ್ತು. ಪರ್ಸ್ದು ಚೈನ್ಗಳು ಕಿತ್ಬಿಟ್ಟು ನಾವು ಕಸ್ತಗ್ ಹಾಕೋತಿದ್ವಿ ವಿಡಿಯೋಗೆ. ಅರ್ಧ ದಿನ ಮಾಡ್ರು ವಿಡಿಯೋ. ಕಷ್ಟಪಡೋದು ತೊಗೊಳೋಗ್ತಾರೆ. ನೀನೇನು ಮಧ್ಯದಲ್ಲಿ ಕುತ್ಕೊಂಡು ಅಲ್ಲಾಡ್ಸೋದು. ಕಷ್ಟಪಡ್ತಾರೆ. ನಿಮ್ಮ ಅಪ್ಪ ಮಾಡ್ರು ಅಂಗಡಿ ಆಸ್ತಿ ಕುತ್ಕೊಂಡು ನೀನು ಆರಾಮಾಗಿದ್ಯಾ? ಈ ತಾಂಡಿಗೆ ನಿನ್ನ ಮಕ್ಕಳ ವಿಶ್ವೇಶ್ವರಯ್ಯ ಅಂತ ವಿಶ್ವೇಶ್ವರಯ್ಯ ಇಂಥ ತಾಂಡಿ ಸಾಯಿ ಒದಿಸ್ಕೊಂಡಿರೋದು. ಫಸ್ಟ್ ಆಫ್ ಆಲ್ ನನ್ನ ಮಗನ ಅಪ್ಪನ ದುಡ್ಡು ಮಗ ತಿನ್ನೋದೇ ದೊಡ್ಡ ತಪ್ಪು. ನಾನೇನ PM ಆದ್ರೆ ಅಪ್ಪನಾಸ್ತಿ ಮಗನಿಗೆ ಹೋಗೋದನ್ನ ಬ್ಯಾನ್ ಮಾಡ್ಬಿಡ್ತೀನಿ. ಅಪ್ಪನಾಸ್ತಿ ಮಗನ್ ಹೋಗಲೇಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಮಗನ್ ಆ ತರ ಮಾಡಿದ್ರೆ ನನ್ನ ಮಕ್ಕಳ ನಿಮ್ಮಂತ 4 ತಲೆಮಾರಿಗೆ ಆಸ್ತಿ ಮಾಡಲ್ಲ. ನನ್ನ ಮಕ್ಕಳ ಆಸ್ತಿ ಮಾಡಲ್ಲ, ಎಲ್ಲ ಈಕ್ವಲ್ ಆಗಿರ್ತಾರೆ. ಮಕ್ಕಳ ಶಾಲ್ ಹಾಕೊಂಡು ನೋಡು ಹುಡುಗಿದು. ನಾನೇ ಹಾಕಿ ಮಗ ಆಗ್ಬಾರ್ದು ಅಂತ. ನನ್ನ ಮಗ ನಿಮ್ಮ ಅಂಗಡಿ ಅಕ್ಕಿ ಎಲ್ಲ ತಿಂದು ಅಕ್ಕಿ ಒಂದ್ ಟಿಪ್ಪಿ 4 ಸಂಸಾರ ಊಟ ಮಾಡ. ಕಣ ನಿಜ
ನನ್ನ ಮಗ ಅಂಗಡಿಲಿರೋ ರೇಷನ್ ಎಲ್ಲ ತಿಂದು ತಿಂದು ಅಕ್ಕಿ ಮೂಟೆ ತರ ಊದ್ಕೊಂಡಿದ್ದಾನೆ. ಇವನು 1 ಟಿಫನ್ 4 ಮನೆಗೆ ಊಟ ಅಂತೆ ಡೈಲಾಗ್. ಓ ಗೈಸ್ ಕ್ರೇಜಿ ಟಿಕ್ಟಾಕ್ ಇದು ತುಂಬಾ ಎಫರ್ಟ್ ಹಾಕಿ ಮಾಡಿದ್ದು ವಿಡಿಯೋ ಅವಾಗ. ಗೈಸ್ ನಂದು ವೈರಲ್ ಆಗಿದ್ದು ವಿಡಿಯೋ ಇದೇ ವಿಡಿಯೋ. ಲಿರಿಕ್ ಮರ್ತಾ ಊಟ ಅದು. ಓಕೆ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ನಮ್ಮ ಹತ್ರ 10 ರೂಪಾಯಿ ಇದೆಯಾ ಇದ್ದೇ ಇರುತ್ತೆ. ಓಕೆ 10 ರೂಪಾಯಲ್ಲಿ ಫೇಸಲ್ಲಿ ಗ್ಲೋ ಬರುತ್ತೆ. ಕಾಫಿ ಪೌಡ್ರು ಮತ್ತೆ ಅದಕ್ಕೆ ಕಮೆಂಟು ಬ್ರೂನಾ ನೆಸ್ಕಾಫಿನ ಅಂತ ಹಾಕಕ್ಕೆ ಹೋಗ್ಬಿಡಿ. ಆಟಿಟ್ಯೂಡ್ ನೋಡಲ್ಲ. ಅದಾದ್ಮೇಲೆ ಒಂದು ಡಾಕ್ಟರ್ಗಳಿಗೆ ಆಟಿಟ್ಯೂಡ್ ಇರಲ್ಲ. 1 ಸ್ಪೂನ್ ಆಲಿವ್ ಆಯಿಲ್ ಅಂತ ಎಷ್ಟು ಗೊತ್ತೇನಾ ಮಾಡಿ ಫೇಸ್ ಮೇಲೆ ಸ್ಕ್ರಬ್ ಜಾಸ್ತಿ ಅಲ್ಲ ಲೈಟಾಗಿ ಉಚ್ಚಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ ಮೇಲೆ. ಸೊ ಅದಾದ್ಮೇಲೆ ಬಿಸಿನೀರಲ್ಲಿ ಲೈಟಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಬೆಳ್ಳಕ್ಕಾಗಿಲ್ಲ ಅಂದರೆ ಯಶವಂತಪುರ ಬನ್ನಿ ಸಿಗದ ಅದೇ ಫೇಮಸ್ ಇದ್ಯಾವ್ದಪ್ಪ ಅದು ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ಯಾ? ಹೌದಾ ಸರಿ ಈಗ ನಾನು ಹೇಳ್ತೀನಿ ಕೇಳು. ಇನ್ಸ್ಟಾಗ್ರಾಮ್ ಅಲ್ಲೂ ಬ್ಲಾಕ್ ಮಾಡು, ಫೇಸ್ಬುಕ್ ಅಲ್ಲೂ ಬ್ಲಾಕ್ ಮಾಡು, ಆದ್ರೆ ಟಿಕ್ಟಾಕ್ ಅಲ್ಲಿ ಸರ್ಚ್ ಮಾಡೋದು ಮಾತ್ರ. ನೋಡಲ್ಲೇ ಬೀಮ್ ಬ್ಯಾಗ್ ಮೇಲೆ ಕೂತಿದ್ ನೋಡ ಕರೆಕ್ಟ್ ಆಗಿ. ನಮ್ಮ ಅಕ್ಕ ಸೋನು ಬ್ಲಾಕ್ ಲವ್, ಸೋನಿ ಬ್ಲಾಕ್ ಲವ್ ಅಂತೆ ಹೆಸರು. ಹೋದಪ್ಪ ನಿನ್ಗೆ ಅಡ್ಗೆನೆ ಮಾಡಕ್ ಬರಲ್ಲ ಅಂತ ಮದ್ವೆಗ್ ಮುಂಚೆನೆ ಏನಕ್ಕೆ ಹೇಳಿಲ್ಲ ನೀನು? ಹಾ ಹೇಳು, ಸುಮ್ನೆನೆ ಹಾಕಿದ್ದೆ ಎಕ್ಸ್ಪ್ರೆಷನ್. ಸರ್ಪ್ರೈಸ್ ಆದ್ರೂ ಬೆಳಕ್ ಕಾಣ್ತೋಳು. ಫಿಲ್ಟರ್ ಬಂತು ಇನ್ನೊಂದು. ನೋಡಿ ಆವಾಗಿಂದ ನಾನು ಉರಿಸ್ತಾ ಇದ್ದೀನಿ ನಾವು ನಮ್ಮ ಅಕ್ಕನ್ನ. ಅಯ್ಯೋ ಇಟ್ಕೊಳ್ಳಿ 30 ರೂಪಾಯಿ ಕೈಲಿ ಎಷ್ಟು ಮಾತಾಡ್ತಾರೆ. ನಾನು ಇದಕ್ಕೆ ಅಲ್ಲಿ ಕಾಸಿದೆ ನೋಡು ಕೈಯಲ್ಲಿ. ನೀನೇ ಅಲ್ವಾ ಹೇಳಿದ್ದು ಜನ ಇದನ್ನ ನೋಡಿ ಪ್ರೀತಿಸ್ತಾರೆ ಅಂತ? ಜನ ಇದನ್ನ ನೋಡಿ ಪ್ರೀತಿಸಲ್ಲ. ಜನ ಇದನ್ನ 70 ರೂಪಾಯಿ 220 ರೂಪಾಯಿ ಪ್ರೀತಿಸ್ತಾರಂತೆ. ಅವಾಗೆಲ್ಲ ಎಂತ ವೈರಲ್ ಕಾಂಟೆಂಟ್ ಗೊತ್ತಾ ಇದು? ಗೈಸ್ ಇದೆಲ್ಲ ನಂದು ಎಲ್ಲರೂ ಸ್ಟೋರಿಲಿ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ನಾನು ಇದ್ದೆ ಅವಾಗ. ಇವನೇ ಹಾಕೋತಿದ್ದ. ಎಂತ ಎಂಟ್ರಿ. ನಾನು ಮಾರ್ಕೆಟ್ ಹೋಗಿ ಬರ್ತೀನಿ ಹೇಳಿದೀನಿ. ಹೆಂಗೋ ಎಡಿಟ್ ಅದು ಸೌಂಡ್ ನೋಡ್ದ ಪರ್ಫೆಕ್ಟ್. ಓ ಎಂತ ಹೇಳ್ತಿ ಸೇಮ್ ಇದು ನೋಡ. ನಾನು ಚೆನ್ನಾಗಿದೆ ನೋಡಿ ಗೈಸ್ ನಾವು 3 ಜನ ಇದ್ರ ಬ್ಲರ್ ಮಾಡ್ಬಿಡ್ರ ದಯವಿಟ್ಟು. ಆಗ್ತಾನೆ ಹೆಂಗೋಳ್ ನೋಡು ಪಪ್ಪ. ಒಂದು ಅಪ್ಪ ಫೋಟೋನು ಐತಾ ನೋಡಿ ನಮ್ಮ ಅಪ್ಪ ಮತ್ತೆ ಸಾಯಿಲ್. ಸಾಯಿಲ್ ಏರ್ ಲೈನ್ ನೋಡ ಹೆಂಗಿತ್ತು ಅವಾಗ ಇಲ್ಲಿಂದ ಇವಾಗ ಹಿಂಗಾಗಿದೆ. ಪಪ್ಪ ನಿಮ್ ನೋಡಿಪ್ಪ ಹೆಂಗಿತ್ತು ಏರ್ ಲೈನು. ಓ ಈ ಗ್ರೂಪ್ ಪಿಕ್ಚರ್ ನೋಡಿ ನಮ್ದು. ಇದು ಫೋಟೋ ಫ್ರೇಮ್ ಇತ್ತಲ್ಲ, ಎಲ್ಲ ಎಡಿಟಿಂಗ್ ಚೈನ್ ಹಾಕಿರೋದು ನಾವ್ ಅಪ್ಪ. ಚೈನ್ ಹಾಕ್ಸಿರೋದು ಗೋಲ್ಡ್ ಚೈನ್ ಎಲ್ರಿಗೂ ಕತ್ತಿಗೆ ನೋಡಿಲಿ. ನಾವ್ ಅಮ್ಮಗೆ ನೆಕ್ಲೆಸ್ ಮೇಲೆ ನೆಕ್ಲೆಸ್, ನಮ್ಮ ಅಕ್ಕಗೆ ಅವ್ರಿಗೊಂದ್ ಚೈನ್ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಡಿಫ್ರೆನ್ಸ್ ನೋಡಿಲಿ. ಚೈನ್ ನಮ್ಗೆ ಎಡಿಟಿಂಗ್ ಅಲ್ಲಿ ಚೈನ್ ಹಾಕ್ಸಿರೋದು ಅವಾಗ.
ಓ ಇದು ಇನ್ನೊಂದು ಗ್ರೂಪ್ ಪಿಕ್ಚರ್. ಇದು ನಮ್ಮ ಸ್ಕೂಲ್ಗೆ ಇದೇನೋ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ ನೋಡಿ. ನಾನು ಹೆಂಗಿದ್ದೀನಿ ಅಪ್ಪ, ವಿತೌಟ್ ಬಿಯರ್ಡ್ ಹೆಂಗಿರ್ತೀನಿ. ಅಮ್ಮ ಅಮ್ಮ ಕಣ್ಣೆಲ್ಲ ಬಂದ್ ಇಲ್ಲಿ ನೋಡ್ರಲ್ಲೇ, ಇಲ್ಲಿ ನೋಡ್ರ. ನೋಡಿ ಗೈಸ್ ಫೋಟೋ. ನಮ್ಮ ಅಪ್ಪ ಅವಾಗ ಸಖತ್ ನವಿಲ್ಗಿರಿ ಕಲೆಕ್ಟ್ ಮಾಡ್ತಾ ಇದ್ರು. ನಮ್ಮ ಅಪ್ಪಗೆ ಕ್ರೇಜ್ ಅದು. ಯಾರು ನವಿಲೆ ಇಬ್ರೆ ಪಾರ್ಕ್ ಬೇರೆ ಹೋಗಿದ್ರಾ? ನಮಗೆಲ್ಲ ಸ್ಕೂಲ್ ಕಲ್ಸಿ ನೀವೆಲ್ಲ ಹೋಗ್ತಿದ್ದು. ಪಂಡ್ರಪುರ ಹೋದಾಗ ನಮಗ್ ಸ್ಕೂಲ್ ಕಳ್ಸಿ ನೀವ್ ಇದು ಮಾಡ್ತಿದ್ರಿ ಇಬ್ರು. ಪಾಂಡವಪುರ ನೋಡಿ ಗೈಸ್, ಅಪ್ಪ ಅಮ್ಮಂದಿರ್ ಹಿಂಗಿರ್ತಾರೆ, ಹುಷಾರಾಗಿರಿ. ನೈಸ್. ಓ ಶಾರ್ಟ್ ನಾನ್ ನೋಡಲ್ಲ ಹೆಂಗ್ ಕ್ಯೂಟ್ ಆಗಿದ್ದೀನಿ. ತೆಗಿಯೋ ಕ್ಲೋಸ್ ಮಾಡಲ್ಲ. ಮಾಡಿ ಚಂದ್ರಿಗೆ ಸಾಯ್ ನನ್ಗೆ ಹೆಂಗಂದ್ರೆ ಇವಳಿಗೇನ್ ಹೇಳ್ತೀಯ? ಅವ್ರು ರುಂಗ್ಬಿಟ್ಟವ್ರ ಕಡ. ನೋಡಿ ಯಾವ್ದೋ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್. ರೈಲ್ವೆ ಸ್ಟೇಷನ್ ಅಂತೆ. ಹಾ ನನ್ ಕಾಲ್ ನೋಡಿ, ಶೂಸ್ ನೋಡಿ ಇಲ್ಲಿ. ನಾನ್ ನಮ್ಮ ಅಕ್ಕ ನೋಡಿ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ. ಅದ್ಭುತ. ಅಕ್ಕನಿಗೆ ಡ್ರೆಸ್ ಹೊಲಿಸ್ಬಿಟ್ಟು ಮಿಕ್ಕಿರೋ ಬಟ್ಟೆ ಅವ್ರು ಚಡ್ಡಿ ಹೊಲಿಸ್ಬಿಟ್ಟಿದ್ದಾರೆ ಸರಿ. ಕಡ ಏನ್ ಜೋಕ್ ಇದೆಲ್ಲ. ನೋಡಿ ನಮ್ಮ ಅಪ್ಪ ಅವಾಗ ಅವರ ಬೈಕ್ ಮಿರರ್ಗೆ ಈ ತರ ಇಂಡಿಯಾ ಫ್ಲಾಗ್ ಹಾಕ್ತಿದ್ರು. ಇಲ್ಲಿ ನೋಡಿ ಗೈಸ್, ಟುಮ್ ಅವತ್ತಿನ ದಿನನೇ ಫೋಟೋ ಇಟ್ಕೊಂಡಿರೋದು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ. ಅಪ್ಪ ಬೆಂಗಳೂರು ಬಂದಾಗ ಹಿಂಗಿದ್ರು ಅವಾಗ. ನಮ್ಮ ಅಕ್ಕ ಬರ್ಡೇ ಇದು, ನಾವು ನಮ್ಮ ಒಂದ್ ಮನೇಲಿ ಮಾಡಿದ್ವಿ. ಏನೋ ಇದೇನೋ ಒಂದ್ ನಿಮಿಷ ಹಾಕ್ತೀನಿ, ಕಾಣಿಸ್ತೇನಪ್ಪ. ಅದ್ರಲ್ಲೇ ಬ್ರೈಟ್ನೆಸ್ ಕಾಣ್ತಾವನಾ? ಕೇಕ್ ಮೇಲೆ ಎಡಿಟ್ ನೀವ್ ಮಾಡಿದ್ದಪ್ಪ? ಅಂಕಲ್ ಹೌದು. ಓ ನಮ್ಮಪ್ಪ ಅವಾಗಿಂದಾನು ಸ್ಕಿಲ್ಸ್ ಕಲ್ತವ್ರ ಕಣ. ಸ್ಕಿಲ್ಸ್ ಅಪ್ಪ. ಇದು ನೋಡಿ ಗೈಸ್, ನಾವು ನಮ್ಮ ಅಕ್ಕ ಕ್ಯೂಟ್ ಫೋಟೋ. ಇದು ಒಂದೇ ನಿಂದು ಇವಾಗ ಫೋಟೋ ಚೆನ್ನಾಗಿರೋದು. ನಮ್ಮ ಅಕ್ಕ ನೋಡಿ, ಅವಳು ಕ್ಯೂಟ್ ಆಗಿದ್ದಾಳೆ. ನಂದು ಚೆನ್ನಾಗಿ ಆಗೋಯ್ತು. ಅದಾದ್ಮೇಲೆ ಬಿದ್ದಿತ್ತು, ಮೂಗ್ ಅಂಟ್ಕೊಂಡ್ಬಿಟ್ಟಿದ್ ರೋಡ್ಗೆ. ಒಪ್ಕೊಂಡ್ಬಿಟ್ಟಳ ಬಿದ್ದಿರೋದು. ಓಹೋ ನೋಡಿ, ಎಲ್ಲ ಕಲರು ಮಿಸ್ಸಲ್ಲೇ ಇದೆ. ಅವರು ಎಲ್ಲಾ ಕಲರ್ ಮಿಸ್ ಮಾಡ್ದೆ ಹಾಕ್ಬೇಕು ಅಂತ ಹಾಕಿರೋದು ಇದು ಬಟ್ಟೆ ಕಲರು. ಓ ನಾವ್ ಅಕ್ಕ ಬರ್ಡೇ ಮಾಡಿರ್ ನೋಡಿ ನಮ್ಮ ಅಪ್ಪ ಅಮ್ಮ ಅವಾಗ. ಫಸ್ಟ್ ಬರ್ಡೇ ನಮ್ಮ ಅಕ್ಕದು. ತುಂಬಾ ಗ್ರ್ಯಾಂಡ್ ಆಗಿ ಸುಮಾರು 500 ಜನ ಬಂದಿದ್ರು ಫಸ್ಟ್ ಬರ್ತಡೆಗೆ. ನಮ್ಮ ಅಪ್ಪ ಮಾಡಿದ್ರು ಫೋಟೋಗ್ರಾಫರ್ ಅಲ್ವಾ. ಕ್ರೇಜಿ ಇದೆ ಫೋಟೋ. ನೋಡಿ ಗೈಸ್, ನಮ್ಮ ಅಪ್ಪ ಹೆಂಗಿದೆ ಕರ್ಲಿ ಹೇರ್ಸ್ ನಮ್ಮ ಅಪ್ಪಂದು. ಯಾರು ಇವಾಗ ನಮ್ಮ ಅಪ್ಪಂಗ್ ಬಿಗ್ ಅಂತ ಹೇಳ್ತಾರೆ ಅವರೆಲ್ಲ ಈ ಪಿಕ್ಚರ್ ನೋಡಿ. ನಮ್ಮ ಅಪ್ಪ ಒಂದು ಫೇಸ್ ಮಾಡ್ತಾರೆ ಫೋಟೋ ತಗೋಬೇಕಾರೆ. ಇವಾಗ ಮಾಡಿ. ಓ ನಂದು ಮತ್ತೆ ಪ್ರವೀಣ್ ವಿಡಿಯೋ. ಕ್ರೇಜಿ ಇದೆ ಇದು, ಕ್ರೇಜಿ ಶಾ ಇದು. ಆಹಾ ಸೆಂಟಿಮೆಂಟ್ ವಿಡಿಯೋ. ಇಲ್ಲ ಕಣ, ಚಪಾತಿ ನೀನ್ ತಿಂದ್ರೆ ಅನ್ನ ನಿಮ್ಮಪ್ಪ ತಿಂತಾರೆ. ವಾಯ್ಸ್ ನಂದು. ಇದು ಸೆಂಟಿಮೆಂಟಲ್ ವಿಡಿಯೋ. ಇವಾಗ ನೋಡು ವಿಶ್ವದ ರಿಯಾಕ್ಷನ್. ನಮ್ಮ ಅವಾಗಿನ ಡೆಡಿಕೇಟೆಡ್ ಆಗ್ತಾರೆ ಗೈಸ್. ಡೋರ್ ಕಚ್ಕೊಂಡ್ಬಿಟ್ಟವ್ರಲ್ಲ ಅಪ್ಪ. ಎಲ್ಲ ವಿಷಯ ತಿಂದಿರ್ತಾರೆ. ಇಲ್ಲಿ ನೋಡು ಎಸಿತವ್ರೇನೋ. ಏನೋ ಸೈಟ್ಸ್ ಏನೋ. ಓ ಸ್ಮೈಲ್ ನೋಡು, ಸ್ಮೈಲ್ ನೋಡು. ಬ್ರೇನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವಳು ಹೇಳಲ್ಲ ಅಷ್ಟೇ. ಕಾಫಿ ಕರೀತಿದ್ದೀರಾ ಆ ಪ್ರಿಯಾ ನಾನು. ಚೆನ್ನಾಗಿ ಕೊಟ್ಟಿದ್ದೆ. ಶೂಸ್ ನೋಡೋ ಒಂದು. ಅಪ್ಪ ಶೇಟ್ ರಿಯಲ್ ಆಕ್ಟಿಂಗ್. ಆ ಬಿಸ್ಕೆಟ್ ಯಾರತ್ರ ಸಾಲ ಮಾಡಿದ್ನೋ ತಗೊಂಬರೋದು ವಿಡಿಯೋಗೆ. ಎಂತ ಕ್ರಿಂಜ್ ಕಾಂಟೆಂಟ್ ಇದು. ಅಯ್ಯೋ ಅಪ್ಪಪ್ಪಪ್ಪಪ್ಪಪ್ಪ ಈಗ ಬರ್ತಾರೆ ಅಯ್ಯೋ
ಅದೇ ಗೊತ್ತಿಲ್ಲ ಪಂಚೆ ಕಣಲೆ ಅಜ್ಜನ ಅದ್ಯಾವ್ದೋ ಮಳ್ಳಾಡಿಯಲ್ಲಿ ಒಬ್ಬ ಚೆನ್ನಾಗಿರೋ ಹುಡುಗ ಟ್ರೆಂಡ್ ಆಗ್ಬಿಟ್ಟಿದ್ದ. ನಾನು ಚೆನ್ನಾಗಿದ್ದೀನಿ, ಟ್ರೆಂಡ್ ಆಗ್ಬೋದು ಅನ್ಕೊಂಡ್ ಟ್ರೈ ಮಾಡಿದೆ. ಪಂಚರು 3/4 ಅಲ್ಲಿ ಅದು ನಮ್ಮ ಅಮ್ಮ ಇಂದ ಓಡಿಲ್ಲ ವಿಡಿಯೋ. ನಾನ್ ಚೆನ್ನಾಗೇ ಇದ್ದೀನಿ, ನಮ್ಮ ಅಮ್ಮ ಬಂದ್ಬಿಟ್ರಲ್ಲ. ಹಾ ಅಪ್ಪಪ್ಪಪ್ಪಪ್ಪಪ್ಪ ಎದೊಳಗೆ ಹಚ್ಚಲ್ಲ ನಾವು ಹಬ್ಬಗೆ ಹಾ ಮಮ್ಮಿಗೆ ಏನ್ ಅಡ್ಗೆ ಮಾಡಕ್ಕೆ ಹೇಳಿ? ಬಿರಿಯಾನಿ ಮಾಡಕ್ಕೆ ಹೇಳು. ಆಯ್ತು ಬೇಡ 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 ಸರ್. ಅವಾಗಿಂದಾನು ಎದುರ್ಕೊಂಡಿರೋದು ನಮ್ಮಪ್ಪ ಪಾಪ. ಏನ್ಪಾ ಮಾಡಕ್ ಕಲಿ. ನನ್ಗೆ ಹುಷಾರಿಲ್ಲ ಕಣೋ, ಯಾಕೆ ಹಿಂಗ್ ಮಾಡ್ತೀಯ? ನಾನು ಹೋದ್ಮೇಲೆ ನಿನ್ ನನ್ ಬೆಲೆ ಗೊತ್ತಾಗೋದು, ಇವಾಗಲ್ಲ. ಏ ಹೋಗಮ್ಮ, ಇಂಥ ಡೈಲಾಗ್ ಎಲ್ಲ ತುಂಬಾ ಕೇಳಿದ್ ನನ್ನ ಹತ್ರ. ಆಕ್ಟಿಂಗ್ ನೋಡೋಲೆ ಆಫ್ಟರ್ ಸಮ್ ಇಯರ್ಸ್. ಓ ಅದೇ ಬಟ್ಟೆ ಸೇಮ್ ಚೇಂಜ್ ಅದೇ ಗೊತ್ತಾಗ್ಬಿಡುತ್ತಲ್ಲ ಆಡಿಯನ್ಸ್ಗೆ. ಕಣ್ಣೀರ್ ನೋಡಲೆ. ರೋಸ್ ವಾಟರ್ ಅಕ್ಕ ಪೂರ್ತಿ ಗ್ಲಿಚ್ ಆಗ್ಬಿಟ್ಟು ಎಕ್ಸ್ಪ್ರೆಷನ್ ನೋಡಲೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ವಿ ಹ್ಯಾವ್ ವ್ಯೂಸ್ ವಿಚ್ ಇಸ್ 160 ವ್ಯೂಸ್, 200 ವ್ಯೂಸ್, 300 ವ್ಯೂಸ್. ಈಗ ನೀವೇನು ಮಿಲಿಯನ್ಸ್ ಎಲ್ಲ ನಂದ್ರಲ್ಲಿ ನೋಡ್ತೀರಾ, ಅದೆಲ್ಲ ಇದು ಮಾಡಿದ ಮೇಲೆ ಬಂದಿರೋದು. ಸೊ ದಿಸ್ ಇಸ್ ಜಸ್ಟ್ ದ ಎಂಡ್ ಆಫ್ ದ ವಿಡಿಯೋ, ಒಂದು ಸ್ಮಾಲ್ ಮೋಟಿವೇಶನ್ ಟು ಪೀಪಲ್ ಹೂ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಥಿಂಗ್ಸ್. ದ್ಯಾಟ್ ಸ್ಟಾರ್ಟಿಂಗಲ್ಲಿ 10, 50, 100 ಇಂದಾನೆ ಸ್ಟಾರ್ಟ್ ಆಗಬೇಕು. ಹನಿ ಸೇರಿದ್ರೆ ಸೊ ಆ ಥರ ನಮ್ಮ ಚಿಕ್ಕ ಸ್ಟೆಪ್ಪಿಂದಾನೇ ನಾವು ದೊಡ್ಡ ಸ್ಟೆಪ್ ತೊಗೊಳಕ್ಕಾಗೋದು. ದಿಸ್ ಇಸ್ ಆಲ್ ಲರ್ನಿಂಗ್. ಇದೆಲ್ಲ ಮಾಡಿದ್ದು ನಾನು ಏನಕ್ಕೆ, ಅವಾಗ ವ್ಯೂಸ್ ಅಂತ ತಲೆಯಲ್ಲಿತ್ತು, ವ್ಯೂಸ್ಗೋಸ್ಕರ ಟಿಕ್ಟಾಕ್ ಫೇಮಸ್ ಆಗಬೇಕು ಅನ್ನೋದೆಲ್ಲ ಇತ್ತು. ಬಟ್ ಇದೆಲ್ಲ ನಾನು ಕಲ್ತಿದ್ದು, ಇಸ್ ಮೈ ಪ್ರೊಸೆಸ್. ಐ ಲರ್ನ್ ಇದು ಕಲಿತೆ, ಇದು ಮಾಡಿದೆ. ಏನು ಅನ್ನಿಸ್ತು ಎಲ್ಲ ಮಾಡಿದೆ, ಮಾಡಿ ಎಷ್ಟು ವಿಡಿಯೋ ನೋಡಿ, ಸಾವಿರ ವಿಡಿಯೋಸು ಮಾಡಿ 100 ಬಂದರು, 50 ಬಂದರು, ಐ ಡಿಂಟ್ ಗಿವ್ ಅಪ್. ಯು ಕ್ಯಾನ್ ಸಿ ಯರ್ 10 ಬಂದರು ವ್ಯೂಸು, 90 ಬಂದರು ವ್ಯೂಸು, 20 ಬಂದರು ವ್ಯೂಸು. ನನಗೆ ವ್ಯೂಸ್ ಕನ್ಸಿಡರೇ ಮಾಡಿಲ್ಲ ಆವಾಗ. ಐ ಜಸ್ಟ್ ವಾಂಟೆಡ್ ಟು ಡೂ. ಐ ನೋ ಒನ್ ಡೇ ಐ ವಿಲ್ ಸಿ ಸಕ್ಸಸ್. ಸೊ ಹಂಗೇನೆ ಇವಾಗ ನೀವು ಮಾಡ್ತಿರೋದ್ರಲ್ಲಿ ರಿಸಲ್ಟ್ ಕಾಣದೇ ಇರ್ಬೋದು, ಬಟ್ ಗಿವ್ ಯುವರ್ ಬೆಸ್ಟ್ ಆ್ಯಂಡ್ 100% ಕೊಡಿ. ಫಾರ್ ಶೋರ್ ಯು ವಿಲ್ ಡೂ ಗ್ರೇಟ್ ಆ್ಯಂಡ್ ದಿಸ್ ಈಸ್ ದ ಎಕ್ಸಾಂಪಲ್. ಬಟ್ ಯಾ, ಐ ಆಮ್ ರಿಯಲಿ ಗ್ರೇಟ್ಫುಲ್ ದಟ್ ಮೈ ಫ್ಯಾಮಿಲಿ is also interested and ಅಷ್ಟು ಸಪೋರ್ಟ್ ಮಾಡೋದು ಇದರಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ರಿಂಗ್ ಲೈಟ್ ಮಾಡಿದ್ರು ನೋಡಿ, ಟುಮ್ ನನಗೋಸ್ಕರ ರಿಂಗ್ ಲೈಟ್ ಮಾಡಿದ್ದು ಅಪ್ಪ ಮತ್ತು ಟುಮ್ ಇಲ್ಲಿ ಮಾಡ್ತವ್ರೆ. ಇದು ಅವರೇ ಪ್ರಿಪೇರ್ ಮಾಡ್ಕೊಟ್ಟಿದ್ದು ಟುಮ್ ಮತ್ತು ನಮ್ಮ ಅಪ್ಪ. ಇದು ವೈರಿಂಗ್ ಕೇಬಲ್ ಎಲ್ಲ ಮಾಡಿ ಎಲ್ಲ ಕ್ಯಾಮ್ರಾ ಸ್ಟ್ಯಾಂಡ್ ಅದು ರಿಂಗ್ ಲೈಟ್ ಟ್ರೈಪಾಡ್ ಮಾಡ್ಬಿಟ್ಟಿದ್ದೀವಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್. ಅವ್ರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ತೋರಿಸಿ ಆ ಟೈಮಲ್ಲಿ, ಈಗೇನು ಅವ್ರಿಗೆ ಫೇಮಸ್ಸು ಮತ್ತು ಫೇಮ್ ಸಿಗ್ತಾ ಇದೆ ಮತ್ತು ರೆಸ್ಪೆಕ್ಟ್ ಸಿಗ್ತಾ ಇದೆ, ಅವಾಗ ಇರಲಿಲ್ಲ. ಅವಾಗ ಕ್ರಿಂಜ್ ಅನ್ನಿಸ್ತಿತ್ತು ಇದೆಲ್ಲ ಮಾಡ್ಬೇಕಾದ್ರೆ. ಪೀಪಲ್ ಇಷ್ಟು ಲಾಫ್, ನಮ್ಮೆಲ್ಲ ನೋಡಿ ನಗ್ತಿದ್ರು, ಇದೇನು ಮಾಡ್ತಾರೆ ಇವರು ಟೈಮ್ ಪಾಸ್ ಅನ್ನೋ ಥರ ಎಲ್ಲ. ಬಟ್ ಆ ಟೈಮಲ್ಲಿ ಇವರೆಲ್ಲ ಅದನ್ನು ಆ ಥರ ನೋಡಿಲ್ಲ, ಕ್ರಿಂಜ್ ಅನ್ನೋ ಥರ ನೋಡಿಲ್ಲ. ದೇ ರಿಯಲಿ ವಾಂಟೆಡ್ ಟು ಸಪೋರ್ಟ್, ದೇ ಸಪೋರ್ಟೆಡ್ ಆ್ಯಂಡ್ ವಿ ಆರ್ ಹಿಯರ್ ಟುಡೇ. ಸೊ ಎಸ್, ಥ್ಯಾಂಕ್ ಯು. ಸೊ ಐ ಆಮ್ ರಿಯಲಿ ಎಮೋಷ್ನಲ್ ಈ ವಿಡಿಯೋಸ್ ಎಲ್ಲ ನೋಡಿ. ಐ ಫೀಲ್ ರಿಯಲಿ ಎಮೋಷ್ನಲ್. ಯಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಕೀಪ್ ಹಸ್ಲಿಂಗ್, ಡೋಂಟ್ ಗಿವ್ ಅಪ್, ನೋ ಮ್ಯಾಟರ್ ವಾಟ್. ಸಂಜೆ ನನ್ನ ಲಾಸ್ಟ್ ವಿಡಿಯೋ ನೋಡ್ಬಿಡಿ. ನಮ್ಮ ಟ್ವಿಸ್ಟಾರ್ಟ್ ಅಂಗಡಿ, ನಾನು ಸಂಜೆ ಟ್ವಿಸ್ಟಾರ್ಟ್ ಅಂಗಡಿ ಹಾಕ್ತೀನಿ. ಯಾಕೆ ಸರ್ ಹೆಂಗಿದ್ಯಾ? ಎಲ್ಲೋ ಬಾಂಡು ಇನ್ನೂ ತುಂಬಾ ಇದೆ ವಿಡಿಯೋಸ್. ನೋಡ್ತಾ ಇದ್ರೆ 1000 ವಿಡಿಯೋಸ್ ಇದೆ. ಎಲ್ಲಿಂದ ನೋಡೋದು? ಇದಕ್ಕೆಲ್ಲ ಎಷ್ಟು ಕಷ್ಟ ಗೊತ್ತೇನೋ ಅವಾಗ ನನಗೆ. ಫುಲ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಯಾರು ಲೆಗ್ಗಿಂಗ್ ಹಾಕೊಂಡ್ ಬರ್ತಾರೆ ನೋಡಿ ಗೈಸ್, ಇದಕ್ಕೆ ಮ್ಯೂಸಿಕ್ ಪ್ರೊಡ್ಯೂಸ್ ನಾನೇ ಮಾಡಿದ್ದು ಮ್ಯೂಸಿಕ್. ಯಾರಿದು? ಏನೋ ತಲೆ ಬಂದಿರೋದಲ್ಲ, ಮುಖದಲ್ಲೇ ಇದೆಯಲ್ಲ ಅವ್ರಿಗೆ.
ಇದೆಲ್ಲ ಅವಾಗ ನಮ್ಗೆ KGF ಮಾಡ್ತಿದೀವಿ ಅನ್ನೋ ರೇಂಜಿಗೆ ಫೀಲಿಂಗ್ ನಮ್ಗೆ. ಗಂಡ ಅಲ್ಲೇನು ಗೊತ್ತಿಲ್ಲ ಏನಕ್ಕೆ ಗೊತ್ತು. ಅವ್ರು ನೋಡ್ಬಾರ್ದು ಅಂತ. ಡೈರೆಕ್ಷನ್ ನಂದೇ ಅಪ್ಪ. ಅಪ್ಪ ಇನ್ನು ಪೂರ್ತಿ ಲೋ ಆಗಲ್ಲಿ ತೆಗ್ದಿಲ್ಲ ನೀನು, ಪಂಚೆ ಬೇರೆ ಹಾಕಿದ್ದೆ ನಾನು. ಓಡ್ತೀರ ನೋಡ ನಾನು. ಓ ನನ್ನ ತಮ್ಮನ್ ಸಾಯಿಸ್ಬಿಟ್ಟಿರೋದು ಇದ್ರಲ್ಲಿ. ಹೌದು, ಒಳ್ಳೇದಪ್ಪ ನಾನಲ್ಲ ಅಲ್ಲಿ ಅದು. ಓ ನಾಯಿ ಚೈನ್ ಸಾಯ್ಸೋದಲ್ಲ. ನಾನ್ ಕತ್ತಿಗೆ ಅವನೇ ಚೈನ್ ಹಾಕೊಂಡ್ ಬಂದೆ ಅನ್ಕೊಂಡೆ ಕಣ. ಅಂತು ಮಾತೇ ಬರಲ್ಲ ಅವ್ನಿಗೆ. ಪಂಚೆ 3/4 ಮಾಡಿದಾರೆ ಅವ್ನಿಗೆ. ಇನ್ನೂ ಹಂಗೆ ಅವ್ರು ಇವಾಗಲೂ. 20 kg ಇಳಿಸ್ತೀನಿ ಅಂತ ಹೇಳಿದ್ರೆ ಆಗುತ್ತೆ. ಹೇಳ್ತೀನಿ ಕೇಳಿ, ಏನ್ ಮಾಡ್ಬೇಕು ಅಂದ್ರೆ ಮೂರು ಹೇಳ್ತೀನಿ, 3 ಮಾಡ್ಬೇಕು ನೀವೀಗ. ಫಸ್ಟ್ ಒನ್, ನೀವು ನೀರು ಕುಡಿಬೇಕು ಅಂತ ಅನ್ಸ್ದಾಗೆಲ್ಲ ಬಿಸಿನೀರು ಕುಡೀರಿ. ಬಿಸಿ ಮಾಡಿ ಕುಡೀರಿ. ಜಾಸ್ತಿ ಅಲ್ಲ ಸ್ವಲ್ಪ. ದಿನಕ್ಕೆ 3 ಸರಿ ತಿಂತಾ ಇದ್ದೀರಾ. ಕಾನ್ಫಿಡೆಂಟ್ ನೋಡ್ತೀನಿ. ಆ ಟೈಮಲ್ಲಿ ಕನ್ನಡ ಹೆಲ್ತ್ ಫಿಟ್ನೆಸ್. 8 ಗಂಟೆ, ಮಧ್ಯಾಹ್ನ 12 ಗಂಟೆ, 4 ಗಂಟೆ, ಸಾಯಂಕಾಲ 8 ಗಂಟೆ ಆದ್ಮೇಲೆ ರಾತ್ರಿ ಏನೋ ತಿನ್ಬಾರ್ದು. ನಿಜವಾಗ್ಲೂ ವರ್ಕ್ ಆಗುತ್ತೆ ಅದು. ಆದ್ರೂ ನಿನ್ ಕಾನ್ಫಿಡೆಂಟ್ ಇಷ್ಟ ಆಯ್ತು ಕಣ ನನಗೆ. ರೈಸು ಚಪಾತಿನ ಫಸ್ಟ್ ತಿನ್ನೋದು ನಿಲ್ಸಿ. ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿ. ಯಾರು ನ್ಯೂಸ್ ಪೇಪರ್ ಓದಿ ಅಂತ ಎತ್ಕೊಂಡ್ಬಂದು ಹೇಳ್ತಾರ. ಲಾಸ್ಟ್ KG ಕಮ್ಮಿ ಆಗಿಲ್ಲ ಅಂದ್ರೆ ಯಶವಂತಪುರ್, ಮೋಹನ್ ಕುಮಾರ್ ನಗರ್, ಬ್ಯಾಂಗ್ಳೂರ್. ಸಮೀರ್ ಅಂತೇಳಿ ಮನೆ ತೋರಿಸ್ತಾರೆ, ಬಂದು ನಾಯಿಗೋಟ ಮಾಡಿ. ಗೈಸ್ ಈ ಡೈಲಾಗ್ ಹೆಂಗ್ ಬಂತು ನನ್ ಬಾಯಿಂದ ಗೊತ್ತಿಲ್ಲ, ಬಟ್ ಆ ಡೈಲಾಗ್ ಇಂದ ನಾನು ಫುಲ್ 1.4 ಮಿಲಿಯನ್ ಅವಾಗ ಹೋಗಿದ್ದು ಟಿಕ್ಟಾಕ್ ಅಲ್ಲಿ. ಅದಾದ್ಮೇಲೆ ನಾಯಿ ಕೊಡ್ದಂಗೆ ಹೊಡಿರಿ ಹೇಳಿ ಅಂತ ಹೇಳಿನೇ ಫುಲ್ ಅದೇ ವಿಡಿಯೋಸ್ ಮಾಡಿದ್ದು. ಗೈಸ್ ಸೊ ಫೈನಲಿ ವ್ಲಾಗ್ನ ಎಂಡ್ ಮಾಡಿದೆ, ಬಟ್ ಒಂದಷ್ಟು ಮನ್ಸಲ್ಲಿ ಇನ್ನೂ ಇತ್ತು ಮಾತಾಡಬೇಕು ಅಂತ. ಅದನ್ನ ನಾನು ನಮ್ಮ ಫ್ಯಾಮಿಲಿ ಮುಂದೆ ಮಾತಾಡೋಕ್ಕಾಗಿಲ್ಲ, ಸ್ವಲ್ಪ ನಾನು ನಾಚಿಕೆ ನನಗೆ. ಸೊ ಐ ಫೆಲ್ಟ್ ರಿಯಲಿ ಗ್ರೇಟ್ ಆ್ಯಂಡ್ ಗ್ರೇಟ್ಫುಲ್. ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗಿ ನಾವು ನನ್ನ ಫ್ಯಾಮಿಲಿ ಎಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ವಿ ಆರ್ ಲಿವಿಂಗ್ ಆ್ಯಂಡ್ ಎಷ್ಟು ಚೇಂಜ್ ಆಗಿದೆ ಲೈಫು ಅಂತ. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ 0 ಅಂದರೆ 10 ವ್ಯೂ, 20 ವ್ಯೂ, 100 ವ್ಯೂ ಬಂದ್ರೂ ಐ ಡಿಂಟ್ ಸ್ಟಾಪ್. ಸೊ ನೀವು ಏನೇ ಕೆಲಸ ಮಾಡ್ತಿದ್ರು ಇವಾಗ, ವಾಟ್ ಎವರ್ ಇಟ್ ಈಸ್, ನೀವು ಯೂಟ್ಯೂಬ್ ಮಾಡ್ತಿದ್ದೀರೋ, ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಇಲ್ಲ ಅಂಗಡಿ ಹಾಕಿದಿರೋ, ಏನೇ ಹಾಕಿದ್ರು, ಇಫ್ ಯು ಆರ್ ಮೇಕಿಂಗ್ ವೆರಿ ಲೆಸ್, ಇವಾಗ ನಿಮ್ಗೆ ರಿಸಲ್ಟ್ ಸಿಗ್ತಿಲ್ಲ ಅಂದರೆ ಡೋಂಟ್ ಸ್ಟಾಪ್. ಜಸ್ಟ್ ಗಿವ್ ಯು 100% ಆ್ಯಂಡ್ ಬಿ ಡಿಫ್ರೆಂಟ್ ದೆನ್ ಹೂವರ್ ಇಸ್ ಇನ್ ಯೋರ್ ಫೀಲ್ಡ್. ಅವ್ರಿಂದ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ. ಬಟ್ 0 ಅಲ್ಲಿ ಅಂದರೆ ಏನೂ ರಿಸಲ್ಟ್ ಇಲ್ದಿರೋ ಟೈಮಲ್ಲಿ ಗಿವ್ ಅಪ್ ಮಾಡಿದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ಸ್ಟಿಕ್ ಟು ಸಮಥಿಂಗ್, ರಿಸಲ್ಟ್ ಇರಲ್ಲ 6 months, 1 year, 2 year. ನಾನು 2 year ರಿಸಲ್ಟ್ ನೋಡಿಲ್ಲ. ಐ ಸಾ ಓನ್ಲಿ 200K, 100K, 200, 110, 20 ವ್ಯೂಸ್ ಫಾರ್ 2 years. ಸೊ ಆಫ್ಟರ್ ದಟ್ ಐ ಲರ್ನ್, ಐ ಅಂಡರ್ಸ್ಟೂಡ್ ಜನ ಏನು ಬೇಕು, ಜನರಿಗೆ ಏನು ಬೇಕು, ಯಾವ ಥರ ಕಾಂಟೆಂಟ್ ಬೇಕು ಅಂತ. ಸೊ ಅದೇ ಥರ ಯು ಟು ಸ್ಪೆಂಡ್ ಸಮ್ ಟೈಮ್ ಆನ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಫೀಲ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಥ್ಯಾಂಕ್ ಯು ಫಾರ್ ಸೋ ಮಚ್ ಆಫ್ ಲವ್ ಆನ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಇಲ್ಲಿವರೆಗೂ ತೊಗೊಂಬಂದಿದ್ದೀರಾ ನಮ್ಮನ್ನ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಆ್ಯಂಡ್ ನನ್ನ ಕೊನೆ ಉಸಿರುವರೆಗೂ ಇದನ್ನು ಮರೆಯಲ್ಲ. ಅದ್ರ ಜೊತೆಗೆ ಸ್ಮೂತ್ ಆ್ಯಪ್ನ ಚೆಕ್ ಮಾಡೋದು ಮರಿಬೇಡಿ. ಯಾರ್ಯಾರು ಸಿಂಗಲ್ ಆಗಿದ್ದಾರೆ ಅವ್ರು ಮಾತ್ರ, ಆಮೇಲೆ ಬೇರೆಯವರೆಲ್ಲ ಚೆಕ್ ಮಾಡ್ಬಿಟ್ಟಿರ. ಬೈ ಬೈ, ಟೇಕ್ ಕೇರ್, ಬೈ ಬೈ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ.